ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆಲುವಿನ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಏರಿದ ನಂತರ ಇದು ನಮ್ಮ ಮೊದಲ ಪರೀಕ್ಷೆಯಾಗಿತ್ತು. ನಮ್ಮ ಮೊದಲ ಪರೀಕ್ಷೆಯಲ್ಲಿ ನಾವು ನಿರೀಕ್ಷೆ ಮೀರಿ ಗೆಲುವನ್ನು ಸಾಧಿಸಿದ್ದೇವೆ. ವಿಪಕ್ಷದ 10-11 ಸದಸ್ಯರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿದ್ದಾರೆ. ಇದು ವಿಪಕ್ಷದಲ್ಲಿರುವಂತಹ ಶಾಸಕರ ಭಿನ್ನಮತವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಮ್ಮ 5ನೇ ಅಭ್ಯರ್ಥಿಗೆ ಎಲ್ಲರಿಗಿಂತ ಹೆಚ್ಚಿನ ಮತಗಳು ಬಂದಿವೆ. ಇನ್ನು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ನೋಡಿ ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ನಮಗೆ ಮತವನ್ನ ನೀಡಿದ್ದಾರೆ. ಈ ಫಲಿತಾಂಶ ಮುಂಬರುವ 2028ರ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ಹೀಗಂತ ಬೀದರ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹೊಸದಾಗಿ ಸರ್ಕಾರ ರಚನೆ ಆಗಿದೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಭಾಳ ಕರ್ನಾಟಕ ರಾಜ್ಯದಲ್ಲೇ ಭಾಳ ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಈ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಇದು ಮೊದಲನೇ ಪರೀಕ್ಷೆ ಇತ್ತು. ಇದರಲ್ಲಿ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಯಾರೂ ಕೂಡ ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆಗಿಂತ ಮೀರಿ ಇವತ್ತೇನು ಜಾತೀಯತಾ ಜನತಾ ದಳ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ಇರ್ಬೋದು ಇವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾನ ಮಾಡಿದ್ದಾರೆ. ಸುಮಾರು 10ರಿಂದ 11 ವೋಟ್ ಕ್ರಾಸಿಂಗ್ ಆಗಿದೆ ಅಂತ ನಾವು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ಇವತ್ತು ಮೊದಲನೇ ಹೆಜ್ಜೆ, ಯಾಕಂದರೆ ಮುಖ್ಯಮಂತ್ರಿಗಳಾದ ತಕ್ಷಣ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದಾದ ನಂತರ 5ನೇ ಅಭ್ಯರ್ಥಿಗೆ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿ ಮತ್ತು ಎಲ್ಲಕ್ಕಿಂತ ಜಾಸ್ತಿ 32 ಮತ ಇವತ್ತು ನಮ್ಮ 5ನೇ ಆದಂಥ ಅಭ್ಯರ್ಥಿಯವ್ರಿಗೆ ಸಿಕ್ಕಿದೆ. ಅದು ಸಲುವಾಗಿ ಇದು ಏನು ದಿಕ್ಸೂಚಿ ಹೇಳ್ತದೆ ಅಂದ್ರೆ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆ ವಿಧಾನಸಭೆ ಚುನಾವಣೆಗೆ ಇದು ಒಂದು ದಿಕ್ಸೂಚಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಭಾರತೀಯ ಜನತಾ ಪಕ್ಷದಾಗ ಇರ್ತಕ್ಕಂಥವ್ರೆ ವೋಟ್ ಕ್ರಾಸಿಂಗ್ ಮಾಡ್ತಾರೆ, ಜನತಾ ದಳದಲ್ಲಿ ಇರ್ತಕ್ಕಂಥ ವೋಟ್ ಕ್ರಾಸಿಂಗ್ ಮಾಡ್ತಾರೆ. ಅಂದ್ರೆ ಇದ್ರ ಸಂದೇಶ ಏನು ಹೇಳ್ತದ ಅಂದ್ರೆ ಅವರೆಲ್ಲ ಆ ಪಕ್ಷದಿಂದ ನಾರಾಜಿದ್ದಾರ. ನಾವು ಸ್ಟ್ರಾಟಜಿ ಏನು ಮಾಡಿಲ್ಲ, ಸ್ಟ್ರಾಟಜಿ ನಾವು ಬರೀ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ನೋಡಿ ಮತ್ತು ಕಾಂಗ್ರೆಸ್ ಪಕ್ಷ ನಾವು ಕೊಟ್ಟಂಥ ಏನು ಸ್ಕೀಮ್ ಇದೆ ಚುನಾವಣೆ ಪೂರ್ವದಲ್ಲಿ ನಾವು ಏನು ಭರವಸೆ ಕೊಟ್ಟಿದ್ದೀವಿ ಅದೆಲ್ಲನೂ ಕೂಡ ಯಾವ ರೀತಿ ನಡೀತಾ ಇದೆ ಅಂತೇಳಿ ಇವತ್ತು ಆ ಜನ ಇವತ್ತು ಒಳ್ಳೆ ರೀತಿಯಿಂದ ಪಾಪ ಶಾಸಕರು ಇವತ್ತು ಏನು ಯಾರೇ ಮತದಾನ ಮಾಡಿದ್ದಾರೆ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ನನ್ನ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಇವತ್ತೇನು ಗೆಲುವಾಗಿದೆ ಮುಂದೆ ಬರ್ತಕ್ಕಂಥ ಇದರಲ್ಲಿ ಎಲ್ಲರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ ಅಂತ ವಿಶ್ವಾಸ ಇದೆ.